ಹಲೋ ಗೈಸ್, ಎಲ್ಲರೂ ಹೆಂಗಿದ್ರು ಚಾನಲ್ ಗೊತ್ತೇನೆ. ವೆಲ್ಕಮ್ ಟು ಸಿಟಿ ಕ್ರಿಯೇಷನ್ಸ್ 27. ಸೊ ಯಶ್ ಅವರ ಅಪ್ಕಮಿಂಗ್ ಮೂವೀಸ್ ಅಂತ ಯಾವ್ದಂದ್ರೆ ಎಲ್ಲರಿಗೂ ಗೊತ್ತಿರೋದು ಟಾಕ್ಸಿ, ಫೇರಿ ಟೈಲ್ಸ್ ಫಾರ್ ಎಲ್ಡರ್ ಒನ್ಸ್ ಅಂತ ಒಂದು ಇದು ಗೀತು ಮೋಹನ್ದಾಸ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಶ್ ಅವರ ನಟನೆ. ಇದು ಯಶ್ ಅವ್ರ ಫಿಲಿಮ್ ಅಲ್ಲಿ ಇದೊಂದು ಈ ಫಿಲಿಮ್ ಬರ್ತಾ ಇದೆ, KVN ಪ್ರೊಡಕ್ಷನ್ ಮಾಡ್ತಾ ಇದೆ ಅನ್ನೋ ಗೊತ್ತಿದೆ. ಬಟ್ ಬಸ್ ಇದೆ ಒಂದು, ಇದ್ರಲ್ಲಿ ಇವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬಸ್ ಇದೆ. ಮೀನ್ಸ್ ಅಲ್ಲಲ್ಲಿ ಮಾಹಿತಿಗಳು ಅಂದ್ರೆ ಸತ್ಯ ಆಗಿದ್ರು ಆಗಿರ್ಬೋದು, ಸುಳ್ಳು ಆಗಿದ್ರು ಆಗಿರ್ಬೋದು. ಇದೊಂಥರ 50-50. ಬಟ್ ಇದ್ರಲ್ಲಿ 100% ಸುಳ್ಳು ಇರ್ಬೋದು, 100% ಸತ್ಯನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಏನಂತ ನನಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಯಾರು ಅಪ್ಕಮಿಂಗ್ ಯಶ್ ಅವರ ಅಪ್ಕಮಿಂಗ್ ಮೂವೀಸ್ ಯಾವ್ದು ಈಗ ಜನರು ಅನ್ಕೊಂತಾ ಇರೋದು ಅದನ್ನ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಬಂದು ರಾಮಾಯಣ. ಇದರಲ್ಲಿ ರಾಮಾಯಣದಲ್ಲಿ ಯಶ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಯಾವ ಪಾತ್ರದಲ್ಲಿ? ರಾವಣನ ಪಾತ್ರದಲ್ಲಿ. ಸೊ ರಾಮನ ಪಾತ್ರದಲ್ಲಿ ನಮ್ಮ ಅನಿಮಲ್ ಮೂವಿ ಹೀರೋ ರಣಬೀರ್ ಕಪೂರ್ ಅವರು ಈ ಒಂದು ರಾಮನ ಕಾಣಿಸ್ಕೊತಾ ಇದ್ದಾರೆ. ಸಾಯಿ ಪಲ್ಲವಿ ಅವರು ಸೀತೆ ಕಾಣಿಸ್ಕೊತಾ ಇದ್ದಾರೆ ಅನ್ನೋ ಒಂದು ಬಸ್ ಇದೆ. ಇಲ್ಲಾಂದ್ರೆ ಬ್ರಹ್ಮಾಸ್ತ್ರ ಹೀರೋಯಿನ್ ನಮ್ಮ RR ಹೀರೋಯಿನ್ ಅವರು ಕಾಣಿಸ್ಕೊಂತಾರೆ ಅನ್ನೋ ಒಂದು ಬಸ್ ಕೂಡ ಇದೆ. ಇಬ್ರಲ್ಲಿ ಯಾರನ್ನ ಆಗಿರ್ಬೋದು ಅನ್ನೋದು. ಬಟ್ ಇದು ಅಫಿಷಿಯಲಿ ಕೂಡ ಅನೌನ್ಸ್ ಆಗಿಲ್ಲ. ಬಟ್ ನಡೀತಾ ಇದೆ ಈ ತರ, ಬರ್ಬೋದು, ಈ ತರ ಆಗ್ತಾ ಇದೆ ಅನ್ನೋ ಒಂದು ಜನರಲ್ಲಿ ಮೈಂಡ್ ಅಲ್ಲಿ ತುಂಬಿದೆ. ಓಕೆನಾ? ಬಟ್ ನಾನು ಇದು 100% ಸುಳ್ಳು 100% ಸತ್ಯ ಅಂತ ಕೂಡ ಹೇಳಕ್ಕಾಗಲ್ಲ. ಇದು ನೆಕ್ಸ್ಟ್ ಶಿವಾಜಿ ಛತ್ರಪತಿ ಶಿವಾಜಿ ಅವರ ಬಗ್ಗೆ ಒಂದು ಬಯೋಪಿಕ್ ಮೂವಿ ಅವ್ರ ಜೊತೆ ಬರ್ತಾ ಇದ್ದಾರೆ. ಇದರೊಳೊಂದು ಪೋಸ್ಟರ್ ಬಿಟ್ಟಿತ್ತು. ಲಿಟ್ರಲಿ ಸಕ್ಕತ್ತಾಗಿ ಸೆಟ್ ಆಗ್ತಾರೆ ಈ ಕ್ಯಾರೆಕ್ಟರ್ ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ. ಯಶ್ ಅವರು ಸೂಟ್ ಆದ್ರೆ ಯಶ್ ಅವ್ರು ಸೂಟ್ ಆಗ್ತಾರೆ. ಆ ಪೋಸ್ಟರ್ ಅದೇನೋ ಅವರು ಡಿಸೈನ್ ಮಾಡಿದ್ರು, ಫ್ಯಾನ್ ಪೋಸ್ಟರು, ಲಿಟ್ರಲಿ ಕಳೆದೋದೆ. ಇಲ್ಲ ಸೆಟ್ ಆದ್ರೆ ಯಾರನ್ನ ಮಾಡ್ಬೇಕಂದ್ರೆ ಎತ್ಕೊಳ್ಳಿ ಯಶ್ ಅವ್ರನ್ನ, ಕ್ಲೀನ್ ಸೆಟ್ ಆಗ್ತಾರೆ ಛತ್ರಪತಿ ಶಿವಾಜಿ ಅವ್ರಿಗೆ ಅಂತ ಒಂದು ಮಾತು ಅನ್ನೋದು ಮಾತ್ರ ಬರುತ್ತೆ ನಮಗೆ. ನೆಕ್ಸ್ಟ್ ಬರ್ತಾ ಇದ್ದಂಗೆ ಏನದು ಹನುಮಾನ್ ಮೂವಿ ನಾವು ಎಷ್ಟು ಚೆನ್ನಾಗಿ ಹೊಗಳ್ಕೊಂಡಿದ್ದೀರಿ ಅಂತ ನನಗಂತೂ ಹಾರ್ಟ್ ಟಚಿಂಗ್ ಆಗಿದೆ ಅಪ್ಪ. ಹಾರ್ಟ್ ಟಚಿಂಗ್ ಅಲ್ಲಿದೆ, ಅಷ್ಟಿಷ್ಟ ಆಗಿದೆ. ಈಗ ಜೈ ಹನುಮಾನಲ್ಲಿ ಯಶ್ ಅವರಿದ್ದಾರೆ ಅನ್ನೋ ಒಂದು ಬಸ್ ತುಂಬಾ ಕ್ರಿಯೇಟ್ ಆಗ್ತದೆ. ಬಟ್ ಅದು ಯಶ್ ಅವರೇ ತಿಳಿಸ್ಕೊಟ್ಟಿದ್ದಾರೆ, ಎಲ್ಲಾನು ನಂಬಕ್ ಹೋಗ್ಬೇಡಿ ಅನ್ನೋ ಒಂದು ಹೇಳಿದ್ದಾರೆ. ಬಟ್ ಅದು ಆಫೀಸಿಯಲ್ಲಿ ಇಲ್ಲ ಅಂತ ಅರ್ಥ ಆಗೋಗಿದೆ. ಮತ್ತೆ ಇನ್ನೊಂದು ಆ ಪ್ಲೇಸ್ ರಾಣ, ನಮ್ಮ ಬಾಹುಬಲಿಯಲ್ಲಿ ಬಲ್ಲಾಳ ದೇವ ಇದಾರಲ್ಲ, ಆ ರಾಣ ಅವರು ಕೂಡ ಬರ್ಬೋದು ಅನ್ನೋ ಒಂದು ಬಸ್ ಕೂಡ ಇದೆ. ಏನ್ ಗೊತ್ತಿಲ್ಲ ಗುರು ಯಾರಂತ. ಬಟ್ ಈ ಒಂದು ಇದು ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ಮೂವಿಗಳು ಅವರು ಅಪ್ಕಮಿಂಗ್ ಜನರು ಅನ್ಕೊಂಡಿರೋದು ಈ ತರ ಮೂವೀಸ್ ಬರುತ್ತೆ, ಈ ತರ ಅಂತ ಒಂದು ಜನರ ಮನಸ್ಸಲ್ಲಿದೆ. ಬಟ್ ಇದು ಯಾವುದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇದು ಅಫಿಷಿಯಲ್ ಆಗಿ 100% ಟ್ರೂತು ಅಲ್ಲ ಅಂತ ಹೇಳ್ಬಿಟ್ಟು ಸುಳ್ಳುನೂ ಆಗಕ್ಕೆ ಚಾನ್ಸು ಇಲ್ಲ. ಏನು ಗೊತ್ತಿಲ್ಲ, ಸುಳ್ಳಾದ್ರೂ ಆಗ್ಬೋದು. ಮತ್ತೆ ನನ್ನನ್ನು ಬೈಕೋಬೇಡ್ರಿ ಅಪ್ಪ, ಇವಾಗಲೇ ಹೇಳ್ತಾ ಇದ್ದೀನಿ, ಸುಳ್ಳಾದ್ರೂ ಆಗ್ಬಿಡ್ಬೋದು, 100% ಸುಳ್ಳಾದ್ರೂ ಆಗ್ಬಿಡ್ಬೋದು, ಅಥವಾ 100% ಒಂದು 50% ರೈಟ್ ಅನ್ನ ಆಗ್ಬೋದು. ಕೆಲವೊಂದು ಮೂವೀಸ್ ರೈಟ್ ಅನ್ನ ಆಗ್ಬೋದು, ಕೆಲವೊಂದು ಮೂವೀಸ್ ರಾಂಗ್ ಅನ್ನ ಆಗ್ಬೋದು. ರೈಟ್ ಒಂದು 50% ಏನೋ ಆಗುತ್ತೆ ಅನ್ಕೊಂತೀನಿ, ಆದರೆ 100% ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸುಳ್ಳಾದರೂ 100% ಸುಳ್ಳಾಗ್ಬೋದು, ಅದು 50% ಸುಳ್ಳಾಗ್ಬೋದು, ಯಾರಿಗೆ ಗೊತ್ತು. ಓಕೆನಾ? ಆ ಥರ ಒಂದು ಕಂಡೀಷನ್ನು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬರ್ತಾ ಇರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.